ಜೀವನದ ಅತಿ ದೊಡ್ಡ ಸಾಧನೆ ಏನು ಅಂತ ಹೇಳಿದರೆ, ನಾವು ಬೇರೆಯವರ ಬದುಕಿಗೆ ತೊಂದರೆ ಕೊಡದೆ, ಅವರ ನೆಮ್ಮದಿಯನ್ನು ಹಾಳು ಮಾಡದೆ, ಯಾರ ಬದುಕಿಗೂ ಕೂಡ ನಮ್ಮಿಂದ ಕೇಡು ಉಂಟಾಗಬಾರ್ದು. ಆ ರೀತಿ ಬದುಕಿದ್ರೆ ಅದು ಕೂಡ ಒಂದು ಸಾಧನೆ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಬಹಳಷ್ಟು ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರು ನಮ್ಮನ್ನು ಹೀಯಾಳಿಸ್ತಾ ಇರ್ತಾರೆ. ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದೇ. ಯಾಕಂದರೆ ಅವರು ಹೀಯಾಳಿಸಿದಾಗ ನಾವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕಿಂತಲೂ ಅದೊಂದು ಸ್ಪಿರಿಟ್ ಥರ, ಒಂದು ಉತ್ಸಾಹದ ಥರ ನಮಗೆ ಕೆಲಸ ಮಾಡುತ್ತೆ. ಇದು ಒಂದು ಮೈಂಡ್ ಸೆಟ್. ಮತ್ತೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಅಯ್ಯೋ ಅವ್ರು ನನಗೆ ಆ ರೀತಿ ಹೇಳಿದ್ರಲ್ವಾ, ನಾನು ಯಾವ ರೀತಿ ಇದನ್ನು ಫೇಸ್ ಮಾಡೋದು ಹೇಳುವಂಥದ್ದು ಇನ್ನೊಂದು ಮೈಂಡ್ ಸೆಟ್. ಸೊ ಇದ್ರ ಬಗ್ಗೆ ಎರಡರ ವಿಚಾರಗಳ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಇದ್ದೀರಿ. ಈಗ ನನ್ನ ಪರ್ಸನಾಲಿಟಿ, ನಾವು ಯಾವ ರೀತಿ ಇರ್ತೀವಿ ಅಂತ ಹೇಳಿದರೆ, ಐ ಥಿಂಕ್ ಸಮಾಜಮುಖಿ ಕೆಲಸದಲ್ಲಿ ಬಹಳಷ್ಟು ಅನುಭವಗಳನ್ನು ಪಡೆದ ನಂತರ ಸಡನ್ನಾಗಿ ಪ್ರತಿಯೊಂದು ವಿಚಾರಗಳನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾರು ಏನೇ ಹೀಯಾಳಿಸಲಿ, ಯಾರು ಏನೇ ಮಾತಾಡಲಿ, ನಾವು ಅದನ್ನು ಆ ಕಡೆ ನೋಡದೆ ನಮ್ಮ ಫೋಕಸ್ ಏನಿದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಅದು ನಮ್ಮ ವೃತ್ತಿ ಬದುಕಿಗೆ, ನಮ್ಮ ಎಜುಕೇಷನ್ಗೆ ಮತ್ತು ನಮ್ಮ ಪರ್ಸನಲ್ ಲೈಫ್, ಇದು ಮೂರಕ್ಕೂ ಕೂಡ ಒಳ್ಳೆಯದಾಗಿ ನಮಗೆ ಕೆಲಸ ಮಾಡುತ್ತೆ. ಕೆಲವರು ಅದನ್ನು ತುಂಬ ಮನಸ್ಸಿಗೆ ತೆಗೆದುಕೊಳ್ತಾರೆ. ಅಯ್ಯೋ ಈ ರೀತಿ ಮಾತಾಡಿದ್ರಲ್ವಾ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಆವಾಗ ಅಯ್ಯೋ ಇನ್ನೂ ಜಾಬ್ ಆಗಿಲ್ವಾ, ಇನ್ನೂ ಮದುವೆ ಆಗಿಲ್ವಾ, ಅಯ್ಯೋ ಇನ್ನೂ ಮಕ್ಕಳಾಗಿಲ್ವಾ, ಅಯ್ಯೋ ಏನಪ್ಪ ನಿಮ್ಮದು ಈ ರೀತಿ ಆಗೋಗಿದೆ, ಸಾಲದಲ್ಲಿ ಮುಳುಗಿಕೊಂಡಿದ್ದೀರಲ್ವ ನೀವು. ಈ ರೀತಿ 4 ಜನರ ಮುಂದೆ ನಿಮ್ಮನ್ನು ಹೀಯಾಳಿಸ್ತಾರೆ. ಎಲ್ಲದಕ್ಕೂ ಕೂಡ ಆನ್ಸರ್ ಒಂದು ರೈಟ್ ಟೈಮಲ್ಲಿ ಕೊಡಬೇಕು. ಅದು ನಿಮ್ಮ ಸಕ್ಸಸ್ ಆಗಿರಬೇಕು. ಇದು ಬಹಳಷ್ಟು ಮಂದಿ ಫೇಸ್ ಮಾಡುವಂಥ ವಿಚಾರಗಳು. ಅದಕ್ಕೋಸ್ಕರ ನಾನು ಈ ಒಂದು ಟಿಪ್ಪನ್ನು ಇದರ ಬಗ್ಗೆ ಮಾತಾಡಬೇಕು ಹೇಳುವಂಥ ಉದ್ದೇಶದಲ್ಲಿ ಮಾಡುವಂಥದ್ದು. ಈ ಹೀಯಾಳಿಸುವಂಥ ಮನಸ್ಥಿತಿ ಯಾರ್ದಾಗಿರುತ್ತೆ ಅಂತ ಹೇಳಿದರೆ, ಮೆಂಟಲಿ ತುಂಬ ವೀಕ್ ಆಗಿರ್ತಾರೆ, ಅಥವಾ ಅವರು ಲೈಫಲ್ಲಿ ಏನೋ ತುಂಬ ಪೇನನ್ನು ಆಲ್ರೆಡಿ ಫೇಸ್ ಮಾಡಿರ್ತಾರೆ. ಅಂಥವರು ಮಾತ್ರ ಬೇರೆ ಒಂದು ವ್ಯಕ್ತಿಗೆ ಹೀಯಾಳಿಸುವಂಥದ್ದು, ಕೆಟ್ಟದನ್ನು ಬಯಸುವಂಥದ್ದು. ನನ್ನ ಬದುಕು ಈ ರೀತಿ ಇಲ್ಲ, ನಾನು ಇವರ ಬದುಕು ಕೂಡ ಒಳ್ಳೆಯದಾಗಲಿಕ್ಕೆ ಬಿಡಬಾರ್ದು, ಅವರನ್ನು ಎಷ್ಟು ಡಿಮೋಟಿವೇಟ್ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡ್ತೀನಿ ಹೇಳುವಂಥ ಒಂದು ಪ್ರಯತ್ನ. ಆ ಪ್ರಯತ್ನ ಸಫಲ ಆಗಲಿಕ್ಕೆ ನೀವು ಬಿಡಬಾರ್ದು. ಸೊ ಇದೇ ಈ ಒಂದು ವಿಚಾರದ ಬಗ್ಗೆ ನಾನು ಹೇಳುವಂಥದ್ದು. ಬಹಳಷ್ಟು ಮಂದಿ ಇದನ್ನು ಖಂಡಿತವಾಗಿಯೂ ನೀವು ಫೇಸ್ ಮಾಡಿರ್ತೀರ. ನೀವೇನೋ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತೀರ, ಅಥವಾ ಎಜುಕೇಷನಲ್ಲಿ ಅಷ್ಟು ಹುಷಾರಾಗಿರೋದಿಲ್ಲ. ಸೊ ಅವಾಗ ನಿಮ್ಮನ್ನು ಅಯ್ಯೋ ಏನಲ್ಲ, ಒಂದು ಓದೋಕ್ಕೂ ಆಗಲ್ಲ, ಏನಪ್ಪ ಈ ಕಾಲದ ಮಕ್ಕಳು ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಹೇಳುವಂಥದ್ದು. ಐ ಥಿಂಕ್ ಅವನ ಅಥವಾ ಅವಳ ಕೆಪಾಬಿಲಿಟಿ ಬೇರೆ ಯಾವುದೋ ಒಂದು ವಿಚಾರಕ್ಕಾಗಿರುತ್ತೆ. ಮತ್ತು ಕೆಲವರು ಸರಿ ಟೈಮ್ಗೆ ಮದುವೆ ಆಗಿರೋದಿಲ್ಲ. ಅಯ್ಯೋ ಏನಪ್ಪ ಇನ್ನು ಯಾರು ಮದುವೆ ಆಗ್ತಾರಪ್ಪ, ಇವ್ರನ್ನ ಆಲ್ರೆಡಿ ಏಜ್ ಆಗೋಯ್ತು ಅಂತ ಹೇಳ್ಕೊಂಡು ತಾತ್ಸಾರವಾಗಿ ಮಾತಾಡುವಂಥದ್ದು. ಪೇರೆಂಟ್ಸಿಗೆ ಆಲ್ರೆಡಿ ಪೇನ್ಗಳು ಇರುತ್ತೆ. ಓಕೆ, ಎಲ್ಲ ಪೇರೆಂಟ್ಸ್ಗಳು ಕೂಡ ಜವಾಬ್ದಾರಿಯಿಂದ ಇರುವಂಥದ್ದೇ ಆಗಿರುತ್ತೆ ಅಲ್ವಾ. ಸೊ ಅವರವರಿಗೆ ಗೊತ್ತಿದೆ ಅವರ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ. ಅವರಿಗೆ ಆಲ್ರೆಡಿ ಪೇನ್ ಇರುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಮಿರ್ಚಿ ಮಸಾಲ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಸ್ವಲ್ಪ ಅದಕ್ಕೆ ಇನ್ನೂ ಸ್ವಲ್ಪ ಮಸಾಲ ಹಾಕೋಣ ಅಂತ. ಸೊ ಅವರ ಮನಸ್ಸಿಗೆ ಇನ್ನಷ್ಟು ನೋವನ್ನು ಉಂಟು ಮಾಡುವಂಥ ಕೆಲಸ. ಸೊ ಹೀಗೆ ಹೇಳೋದಾದರೆ ಬಹಳಷ್ಟು ಸ್ಟೋರೀಸ್ಗಳಿದೆ. ಬಹಳಷ್ಟು ಫೇಸ್ ಮಾಡುವಂಥದ್ದು ಜಾಬ್ ವಿಚಾರದಲ್ಲೂ ಕೂಡ. ಅವನು ಆಲ್ರೆಡಿ ಜಾಬ್ ಹುಡುಕ್ತಾ ಇರ್ತಾನೆ. ಈಗ ಹುಡುಗಿಯರು ಮತ್ತು ಹುಡುಗರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿನೇ. ಎಜುಕೇಷನ್ ಆದ ತಕ್ಷಣ ಅವರಿಗೆ ಜಾಬ್ ಸಿಕ್ಕಿರಬೇಕು. ವಿದಿನ್ ಅ ಸ್ಪ್ಯಾನ್ ಆಫ್ 1 to 2 years ಅವರು ಸೆಟಲ್ಡ್ ಆಗಿರಲೇಬೇಕು. ಯಾಕಂದರೆ ನಾವು ಎಷ್ಟೇ ಸ್ಟ್ರಾಂಗ್ ಹೇಳಿ, ಹುಡುಗಿಯರು ಹೇಳಿದರೂ ಕೂಡ ಹುಡುಗರಿಗೆ ಕಂಪಲ್ಸರಿ ಜಾಬ್ ಬೇಕೇ ಬೇಕು. ಸೊ ತುಂಬ ಪ್ರೆಷರ್ ಇರುತ್ತೆ ಅವರಿಗೆ. ಎಜುಕೇಷನಲ್ಲಿ ಇರ್ತಾರೆ. ಈಗೇನು ಅಂತ ಹೇಳಿದರೆ ಒಂದು 6 ತಿಂಗಳು 1 ವರ್ಷ ಅವರು ಇಂಟರ್ನ್ಶಿಪ್ಪಲ್ಲಿ ಇರ್ತಾರೆ. ಅದಾದಮೇಲೆ ಅವ್ರಿಗೊಂದು ಜಾಬಿನ ಹುಡುಕಾಟ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಇಂಟರ್ನ್ಶಿಪ್ ಮಾಡಿರ್ತಾರೆ, ಅಲ್ಲೇ ಅವರಿಗೆ ಜಾಬ್ ಆಗುತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಒಂದು ಜಾಬ್ ಹೇಳುವಂಥದ್ದು ದೊಡ್ಡ ಪ್ರೊಸೆಸ್ ಅದು. ಸೊ ಅವರು ಆಲ್ರೆಡಿ ಆ ಟೆನ್ಷನಲ್ಲಿ ಇರ್ತಾರೆ. ಆವಾಗ ಇನ್ನೂ ಇಂಟರ್ನ್ಶಿಪ್ಪೇ ಮಾಡೋದಾ, ಇನ್ನೇ ಜಾಬೇ ಆಗಿಲ್ವಾ. ಸೊ ಈ ರೀತಿ ತಾತ್ಸಾರದಿಂದ ಬಹಳಷ್ಟು ಹೀಯಾಳಿಸಿಕೊಂಡು ಮಾತಾಡುವಂಥದ್ದು. ನನ್ನ ಸುತ್ತಲೂ ಕೂಡ ಅಂಥ ಜನರನ್ನು ನಾನು ಜಾಸ್ತಿ ಎಂಟರ್ಟೈನ್ ಮಾಡೋದೇ ಇಲ್ಲ. ನಾವು ಆ ರೀತಿಯ ಪಾಲಿಸಿಯನ್ನು ಮೇಂಟೈನ್ ಮಾಡ್ತೀವಿ. ನಿಮಗೆ ಈ ರೀತಿ ಪದೇ ಒಂದು ಚುಚ್ಚಿ ಮಾತಾಡುವಂಥದ್ದು, ನಿಮ್ಮನ್ನು ಹೀಯಾಳಿಸುವಂಥದ್ದು, ನಿಮಗೆ ಪಾಸಿಟಿವ್ ಎನ್ವೈರ್ಮೆಂಟನ್ನು ಅವರು ಕೊಡಲ್ಲ. ಅಂದರೆ ನಾನು ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ನಿಮ್ಮ ಸರೌಂಡಿಂಗ್ ಒಂದು ಬಾಂಡಿಂಗ್ ಫ್ಯಾಮಿಲಿ ಇದೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ.
ಹೊರ ಭಾಗದಲ್ಲಿ ಕೆಲವರು ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಕೆಲವರು ಯಾರೋ ನಮ್ಮ ಫ್ರೆಂಡ್ಸಿನ ಫ್ರೆಂಡ್ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ದೂರದ ಸಂಬಂಧಿಗಳು ಯಾರಾದರೂ ಆಗಿರಬಹುದು. ನಿಮ್ಮ ಬದುಕಿನ ಅಧಿಕಾರ ನಿಮಗಿರುವಂಥದ್ದು, ನಿಮ್ಮನ್ನು ಡಿಮೋಟಿವೇಟ್ ಮಾಡುವಂಥದ್ದು, ನೀವು ಏನೂ ಅಲ್ಲ ಅಂತ ಅವಾಗವಾಗ ನಿಮ್ಮನ್ನು ಅವರು ಚುಚ್ಚಿ ಮಾತಾಡುವಂಥದ್ದು, ಅದು ಅವರ ಸಂಸ್ಕೃತಿ. ಅವರಿಗೆ ಆ ರೀತಿಯ ಒಂದು ಮನೋಭಾವನೆಯಿಂದ ಖುಷಿ ಸಿಗಬಹುದು. ಬಟ್ ನಾವು ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇರಬಾರ್ದು. ಏನು ಮಾಡ್ಬೋದು ಇಂತಹ ಒಂದು ಸಿಚುವೇಷನಲ್ಲಿ ಅಂತ ಹೇಳಿದರೆ, ಒಂದು ಜಾಸ್ತಿಯಾಗಿ ಬ್ಯಾಕ್ ಆನ್ಸರ್ ಕೊಡಲಿಕ್ಕೆ ಹೋಗೋದೇ ಬೇಡ. ಅವರು ಏನು ನೆಗೆಟಿವ್ ಹೇಳಿದಿರಾ ಮೈಂಡಲ್ಲಿ ಲಿಸ್ಟ್ ಔಟ್ ಮಾಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮೈಂಡಲ್ಲಿ ಒಂದು ಏಮ್ ಇರಬೇಕು ಅಂತ ಹೇಳಿದರೆ ಅಂಥವರ ಕಾಂಟ್ರಿಬ್ಯೂಷನ್ ಕೂಡ ಭಾಳಷ್ಟು ಬೇಕಾಗುತ್ತೆ. ಭಾಳಷ್ಟು ಸ್ಟೋರೀಸ್, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವರ ಇಂಟರ್ವ್ಯೂಸ್ ಎಲ್ಲ ನೋಡಿ ನೀವು, ಅವ್ರಿಗೆ ಯಾರಾದರೂ ಒಬ್ಬರು ಚುಚ್ಚಿರ್ತಾರೆ, ಯಾರೋ ಒಬ್ಬರು ಅವರಿಗೆ ನೆಗೆಟಿವನ್ನು ಅವಾಗವಾಗ ಹೇಳಿರ್ತಾರೆ. ಆ ನೆಗೆಟಿವಿಟಿ ಅವರ ಬದುಕನ್ನು ಬದಲಾಯಿಸುತ್ತೆ, ಒಂಥರ ಅವರಿಗೊಂದು ಕುರುಪನ್ನು ಕೊಡುವಂತೆ ಮಾಡುತ್ತೆ. ಸೊ ಪ್ರತಿಯೊಬ್ಬರ ಬದುಕಿನ ಒಂದು ಕತೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದರೆ ಅಂಥವರ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ನೀವು ಉತ್ತರಿಸಲಿಕ್ಕೆ, ಎದುರು ಆನ್ಸರ್ ಮಾಡಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ನೋಡಬೇಡಿ. ಸಕ್ಸಸ್ ಅವರಿಗೆ ಆನ್ಸರನ್ನು ನೀಡಲಿ. ಅದರ ಜೊತೆಗೆ ಯಾವತ್ತೂ ಕೂಡ ಒಂದು ಪೇಷನ್ಸ್ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದೆ ತಿಳಿಸ್ಲಿಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ನಾನು ಫಾಲೋ ಮಾಡುವಂಥ ವಿಚಾರ, ನನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆ ನಾನು ಯಾರಿಗೂ ತಿಳಿಸೋದಿಲ್ಲ, ಮಾಡಿ ಆದಮೇಲೆ ತಿಳಿಸುವಂಥದ್ದು. ಸೊ ಆ ಪಾಲಿಸಿಯನ್ನು ನೀವು ಕೂಡ ಮೇಂಟೈನ್ ಮಾಡಿ. ಈ ಎಲ್ಲ ಕಿವಿ ಮಾತುಗಳು ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ಹೆಲ್ಪ್ ಆಗುತ್ತೆ. ಆ ಒಂದು ಉದ್ದೇಶಕ್ಕೆ ನಾನು ಹೇಳುವಂಥ ಮಾತು. ಸೊ ಯಾರೆಲ್ಲ ನಿಮ್ಮನ್ನು ಜಾಸ್ತಿಯಾಗಿ ನೆಗೆಟಿವಿಟಿ ಹೇಳ್ತಾ ಇರ್ತಾರೆ, ಹೀಯಾಳಿಸ್ತಾ ಇರ್ತಾರೆ, ಅಂಥವರಿಂದ ಸ್ವಲ್ಪ ದೂರ ಇರಿ. ನೀವು ಪ್ರೋಗ್ರೆಸ್ ಕಡೆಗೆ ಆಲೋಚನೆ ಮಾಡಿ, ಪಾಸಿಟಿವಿಟಿ ಕಡೆ ಆಲೋಚನೆ ಮಾಡಿ, ನಿಮ್ಮ ಗ್ರೋತ್ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ ಸಕ್ಸಸ್ ಆನ್ಸರ್ ಆಗಿರಲಿ. ಅವರ ಹೀಯಾಳಿಸುವಂತಹ ಅವರ ನೆಗೆಟಿವಿಟಿ ಏನಿದೆ ಅದಕ್ಕೆ ನಿಮ್ಮ ಸಕ್ಸಸ್ ಆನ್ಸರ್ ಮತ್ತೆ ಮಾಡಿ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾತಿನ ಮುಖಾಂತರ ಇವತ್ತಿನ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಿಮ್ಮ ರಶ್ಮಿ ಉಳ್ಳಾಲ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.